ಬಿಜೆಪಿಗರು ಅಸಮಾಧಾನಗೊಂಡಿಲ್ಲ. ನಮ್ಮ ವರಿಷ್ಠರು ಉತ್ತಮ ನಿರ್ಧಾರ ತೆಗೆದುಕೊಳ್ತಾರೆ. ಈ ತರ ಮಾತಾಡಿದ್ದು ಧಾರವಾಡದಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ. ಬ್ರೇಕಿಂಗ್ ನ್ಯೂಸ್. ಶಾಸಕಿ ಶಶಿಕಲಾ ಜೊಲ್ಲೆ ಅವರು ಮಾತಾಡ್ತಾ ಇನ್ನು ಮುಂದಕ್ಕೊಂದು ಸ್ಟೆಪ್ ಹೋದ್ರು. ಶಾಸಕರನ್ನ ಯಾವ ಸಚಿವರು ಕೂಡ ನಿರ್ಲಕ್ಷ್ಯ ಮಾಡಿಲ್ಲ. ನೆರೆ ಕೊರೋನಾ ಹಿನ್ನೆಲೆಯಲ್ಲಿ ಅಭಿವೃದ್ಧಿಗೆ ಹಿನ್ನಡೆ. ಶಾಸಕರ ಅಭಿಪ್ರಾಯ ಹೇಳೋದು ತಪ್ಪಲ್ಲ ಅನ್ನೋದು ಸಚಿವೆ ಶಶಿಕಲಾ ಜೊಲ್ಲೆ ಅವರ ಮಾತು. ದೇಶದ ಅತಿದೊಡ್ಡ ನೆಟ್ವರ್ಕ್ ನ್ಯೂಸ್ 18 ಇಂದ ಮಿಷನ್ ಪಾನಿ ಜಲ ಪ್ರತಿಜ್ಞಾ ವಿಧಿ ಅಂದರೆ ದಿನವನ್ನು ಆಚರಿಸಲಾಗ್ತಿದೆ. ಹಾರ್ಪಿಕ್ ಸಹಯೋಗದೊಂದಿಗೆ ನ್ಯೂಸ್ 18 ಮಿಷನ್ ಪಾನಿ ಜಲ ಆಂದೋಲನ ನಡೀತಾ ಇದೆ. ದೇಶದಲ್ಲಿ ನೀರಿನ ರಕ್ಷಣೆಗೆ ಶ್ರಮಿಸ್ತಾ ಇರುವಂತಹ ಜಲ ಯೋಧರ ಕುರಿತು ಪ್ರತಿದಿನ ವಿಶೇಷ ವರದಿಗಳನ್ನ ನೆಟ್ವರ್ಕ್ 18ನ ಎಲ್ಲಾ ಸುದ್ದಿವಾಹಿನಿಗಳು ಕೂಡ ಬಿತ್ತರಿಸಲಾಗ್ತಾ ಇದೆ. Cannot ensure clean and safe drinking water for everyone, and for me that has stayed with me for a very long time. True, and Golai, thank you so much for joining us on a day where we are taking a water pledge. We are encouraging people to become Jal Yodhas or water warriors. Thank you so much. Thank you for making me part of this, Anand. I think the Jal Pratigya Divas is a poignant reminder for all of us that water must be conserved, that we must make sure we have access for all, regardless of what background you come from socially, economically, have access to clean drinking water. And I think the children will be the torch bearers and the flag bearers of this movement, because going forward, it's them who are going to make sure we get it, we conserve it, and we have it for time to come. घर और सराउंडिंग्स को साफ और स्वच्छ रखने में मगर क्या आपने कभी ये सोचा है कि पानी के बिना ये स्वच्छता अधूरी है? हाथ साफ करना, घर साफ करना, शौच को साफ रखने के लिए, नहाने के लिए, इन सब चीजों के लिए सबसे जरूरी है पानी. इसलिए मैं जुड़ा हूं इस मिशन पानी के साथ, स्वच्छता और पानी के बारे में आप सबको बताने के लिए. पानी बचाना हमारा कर्तव्य है, अपने कल के लिए, अपने बच्चों के लिए, अपने आप के लिए. आज से हमें पानी बचाने के लिए हर कदम उठाना है. जैसे पानी वेस्ट नहीं करना चाहिए, पानी का जरूरत के अनुसार इस्तेमाल करना चाहिए. हर तरह उज्जवल भविष्य हमें ये जल प्रतिज्ञा लेनी है. इसी तरह आज भी आपको कोई 1 घंटे टीवी नहीं देखना है, क्योंकि आज आप खुद इस मुहिम का हिस्सा बनेंगे. जी हां, मुहिम मिशन पानी. आज आपकी प्रतिज्ञा का दिन है. आज आप एक ऐसे मुद्दे को अपना सकते हैं जिससे हम सब रोजाना हर घंटे जुड़े हुए हैं, कभी पूरी रफ्तार में. IPS ಅಧಿಕಾರಿ ಡಿ ರೂಪಾ ಹಾಗೂ ನಟಿ ಕಂಗನಾ ರನಾವತ್ ಇವರಿಬ್ಬರ ನಡುವೆ ಟ್ವೀಟ್ ವಾರ್ ಅಂತೂ ಜೋರಾಗಿ ನಡೀತಾ ಇದೆ. ಸರ್ಕಾರ ಪಟಾಕಿ ನಿಷೇಧಿಸಿದೆ. ಈ ಆದೇಶವನ್ನು ಜನರು ಪಾಲಿಸಬೇಕು ಅಂತ ಗೃಹ ಇಲಾಖೆ ಕಾರ್ಯದರ್ಶಿ ಡಿ ರೂಪಾ ಇದೇ 14ನೇ ತಾರೀಕು ಟ್ವೀಟ್ ಮಾಡಿದ್ರು. ಪಟಾಕಿ ಹಿಂದೂ ಸಂಪ್ರದಾಯದ ಭಾಗವಲ್ಲ ಎಂದಿದ್ರು. ಇದೇ ವಿಚಾರಕ್ಕೆ ಸಿಟ್ಟಾಗಿರುವಂಥ ನಟಿ ಕಂಗನಾ ರನಾವತ್ ಡಿ ರೂಪಾ ಮೊದ್ಗಿಲ್ರನ್ನ ಸಸ್ಪೆಂಡ್ ಮಾಡಿ ಪೊಲೀಸ್ ಪಡೆಯಲ್ಲಿ ಇಂಥ ಅಧಿಕಾರಿ ಇರೋದು ಶೇಮ್ ಅಂತ ಟ್ವೀಟ್ ಮಾಡಿದ್ದಾರೆ. ರೂಪಾ ಟ್ವೀಟ್ಗೆ ಟ್ರೂ ಐಡಿಯಾಲಜಿ ಎಂಬ ಟ್ವಿಟರ್ ಖಾತೆ ಆಕ್ಷೇಪ ವ್ಯಕ್ತಪಡಿಸಿದೆ. ಇಬ್ಬರ ನಡುವೆ ಭಾರೀ ಟ್ವೀಟ್ ಸಮರ ಜೋರಾಗ್ತಿದ್ದಂತೆ ಕಾರಣವಿಲ್ಲದೆ ಟ್ರೂ ಐಡಿಯಾಲಜಿ ಟ್ವಿಟರ್ ಖಾತೆ ಅಮಾನತಾಗಿದೆ. ರೂಪಾ ವಿರುದ್ಧ ಹಾಗೂ ಟ್ರೂ ಐಡಿಯಾಲಜಿ ಪರ ಕಂಗನಾ ಟ್ವೀಟ್ ಮಾಡಿದ್ದಾರೆ. ಹ್ಯಾಶ್ಟ್ಯಾಗ್ ಶೇಮ್ ಆನ್ IPS ರೂಪಾ ಅಂತ ಸಿಕ್ಕಾಬಟ್ಟೆ ಟ್ರೆಂಡಿಂಗ್ ಆಗ್ತಿದೆ.
ನಿನ್ನೆ ಇಡೀ ದಿನ ಟ್ವಿಟ್ಟರ್ನಲ್ಲೇ ರೂಪಾ ಬ್ಯುಸಿ ಇದ್ದರು. ಟ್ವಿಟ್ಟರ್ನಲ್ಲಿ ಪ್ರತಿಕ್ರಿಯಿಸೋದಕ್ಕೆ ಡಿ ರೂಪಾ ಸಮಯ ಇದೆ, ಆದರೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಮಾಡೋದಕ್ಕೆ ಸಮಯ ಇಲ್ಲ ಅಂತ ಟ್ವಿಟ್ಟಿಗರು ಪ್ರಶ್ನೆ ಮಾಡಿದ್ದಾರೆ. ಟ್ವಿಟ್ಟರ್ ಹೊರತಾಗಿಯೂ ನನಗೆ ಜೀವನ ಇದೆ ಎಂದಿದ್ದ ಅಧಿಕಾರಿ ರೂಪಾ, ನೀವು ನನ್ನನ್ನು ಟ್ರಾಲ್ ಮಾಡಿದ್ರು ಕೂಡ ಡೋಂಟ್ ಕೇರ್, ನನ್ನ ಕರ್ತವ್ಯಕ್ಕೆ ನನ್ನ ನಿಷ್ಠೆ ಕಿತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಎಂದಿದ್ದಾರೆ. ಇದು ಕಂಗನಾ ರನೌತ್ ಮತ್ತು IPS ಅಧಿಕಾರಿ ಡಿ ರೂಪಾ ಅವರಿಬ್ಬರ ನಡುವೆ ನಿನ್ನೆ ಇಡೀ ದಿವಸ ಟ್ವಿಟ್ಟರ್ ವಾರ್ ನಡೆದಂತಹ ಪರಿಸ್ಥಿತಿ. ದೀಪಾವಳಿ ಹಬ್ಬ, ಅದು ಪಟಾಕಿ ಹಚ್ಚೋ ವಿಚಾರವಾಗಿ ಅವ್ರು ಮಾಡಿದಂಥ ಟ್ವೀಟ್ ಅದು ಹಿಂದೂ ಸಂಪ್ರದಾಯವಲ್ಲ, ಭಾಗ ಅಲ್ಲ ಅಂತ ಅವ್ರು ಹೇಳಿಕೆ ಕೊಟ್ಟಿದ್ದಕ್ಕೂ ಇಮಿಡಿಯೇಟಾಗಿ ಶುರುವಾಯಿತು. ಕಂಗನಾ ರನೌತ್ ಅದಕ್ಕೊಂದು ಟ್ವೀಟ್ ಮಾಡಿದ್ರು, ಅವ್ರನ್ನ ಸಸ್ಪೆಂಡ್ ಮಾಡಬೇಕು, ಹ್ಯಾಶ್ಟ್ಯಾಗ್ ಶೇಮ್ ಆನ್ IPS ರೂಪಾ ಅನ್ನೋ ಹ್ಯಾಶ್ಟ್ಯಾಗ್ ಟ್ರೆಂಡಿಂಗ್ ಆಯಿತು. ಅದು ಇಡೀ ದೇಶದಲ್ಲಿ ಎಲ್ಲರೂ ಕೂಡ ಒಂದಷ್ಟು ಟ್ವೀಟ್ ಮಾಡೋಕ್ಕೆ ಶುರು ಮಾಡಿದ್ರು. ಒಂದು ರೀತಿ ಅವರು ಇವರು ಅವರು ತಾಮುಂದು ಅನ್ನೋ ರೀತಿಯಲ್ಲಿ. ರೂಪಾ ಅವರ ಟ್ವೀಟ್ಗೆ ಟ್ರೂ ಐಡಿಯಾಲಜಿ ಎಂಬ ಟ್ವಿಟ್ಟರ್ ಖಾತೆ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಅದಾದಮೇಲೆ ಬ್ಯಾನ್ ಆಯಿತು. ಹಿಂಗೆ ಇಡೀ ದಿವಸ ಒಂದು ರೀತಿ ಟ್ವೀಟ್ ವಾರ್. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ದೆಹಲಿಯಿಂದ ಧರಣೇಶ್ ಬೂಕನಕೆರೆ. ಗುಡ್ ಆಫ್ಟರ್ನೂನ್ ಧರಣೇಶ್. ಮುಗಿಯೋ ಲಕ್ಷಣ ಕಾಣಿಸ್ತಿಲ್ಲ ಈಗಲೂ ಆ್ಯಕ್ಚುಲಿ. ಹೌದು, ಅಂದ್ರೆ ಮೊದಲಿಗೆ ಡಿ ರೂಪಾ ಅವರು ಏನೋ ಟ್ವೀಟ್ ಮಾಡಿದ್ದಕ್ಕೆ ಪಟಾಕಿ ನಿಷೇಧವನ್ನ ಬೆಂಬಲಿಸಬೇಕು, ಈ ನಿಲುವನ್ನ ಸ್ವಾಗತಿಸಬೇಕು, ಮತ್ತೆ ಪಟಾಕಿ ಸಿಡಿಸುವಂತದ್ದು ಹಿಂದೂ ಸಂಪ್ರದಾಯ ಅಲ್ಲ ಅನ್ನುವಂತ ಟ್ವೀಟ್ಗಳಿಗೆ ಅಲ್ಲಷ್ಟೇ, ಅಂದ್ರೆ ಕರ್ನಾಟಕದಲ್ಲಷ್ಟೇ ಓಕೆ. ಲೆಟ್ಸ್ ಗೋ. I feel like these are the most compelling situations we need to address. True. And we should not get distracted, because if you don't take care of these things, large amounts of humanity will be affected. And it's important to lay a foundation of care to address water issues and how water is used, and remind people how to be careful. And so I wish all the kind people who are involved in this campaign, creative people and administrative people and the children and the people of India, the best wishes. Let's be together in this and win this. Yeah, as you mentioned, children, and on the occasion of this Jal Pratigya Divas, everyone's taking a Jal Pratigya. We also request you to share a message for all of us, all the viewers, everyone in India, for India. The message I would like to give is, I think today's children are smart. They know the right choices, but there are too many things on the plate. There are too many distractions, too much entertainment, and too many apps. So if we are focused, I think we should address as they are the future of India. Right. They should be more concerned about fixing many things that we adults have messed up. And it's unfortunate, but that's the truth. And so if they address it, I think their generation would be much better than ours. Well, as candid as ever, aren't you, Rehman sir? But please stay on with us. Prasunji, before I come across to you, just quickly going across to Lakshman Narasimhan, CEO of Reckitt and Benckiser. Lakshman, today is also World Toilet Day. It's a big day. What's your message to our audience just ahead? It has a simple aim. It draws global attention to the crisis we have in sanitation, something that you take for granted in many parts of the world and still is absent in many parts of the world. It is a day that seeks to engage and educate people and their communities worldwide, to encourage the support for sanitation-related issues and to break the stigma around sanitation. It is a day that we raise awareness about all people who do not have access to a toilet, despite the human right to water and sanitation. The World Toilet Day is about taking this action to ensure that everyone has a safe toilet by 2030. Now, this may seem obvious. This may be something that people would say must really happen. But the reality is this. There are nearly 2 billion people who
who don't have access to a toilet. And there are many people around the world who struggle with the facilities that they do have. Harpic has a 100-year legacy, and this day is significant because what we are looking to do is to create a world where everyone has access to a safe and hygienically clean toilet. In India, we have been relentlessly driving this behavioral change towards toilet sanitation for the last several years. We've also played a small part towards the elimination of the inhuman practice of manual scavenging to improve the status of sanitation workers in India. You know, we have the Harpic World Toilet College, and we're very proud of it. This program helps the workers acquire the required skill sets to improve their